ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಅಭ್ಯರ್ಥಿ ನಾಪಂಡ ಮುತ್ತಪ್ಪ ನಾಮಪತ್ರ ಸಲ್ಲಿಸಿದರು. ಪಕ್ಷದ ಪ್ರಮುಖರೊಂದಿಗೆ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿದ ಮುತ್ತಪ್ಪ ಅವರು ಮಡಿಕೇರಿ ಕ್ಷೇತ್ರದ ಚುನಾವಣಾಧಿಕಾರಿ ಡಾ ಯತೀಶ್ ಉಳ್ಳಾಳ್ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದರು. ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಇಸಾಕ್ ಖಾನ್, ಯುವ ಮುಖಂಡ ಸಿಎಲ್ ವಿಶ್ವ ಸೇರಿದಂತೆ ಹಲವು ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಾಮಪತ್ರ ಸಲ್ಲಿಕೆಯ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ನಾಪಂಡ ಮುತ್ತಪ್ಪ, ತನ್ನನ್ನು ಮಡಿಕೇರಿ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಪಕ್ಷದಿಂದ ಬಿ ಫಾರಂ ಇನ್ನಷ್ಟೇ ದೊರಕಬೇಕಿದ್ದು ಸೋಮವಾರ ಚುನಾವಣಾಧಿಕಾರಿಗಳಿಗೆ ಬಿ ಫಾರಂ ಸಲ್ಲಿಸುವುದಾಗಿ ತಿಳಿಸಿದರು. ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಕ್ಷೇತ್ರದಲ್ಲಿ ಯಾವುದೇ ಪಕ್ಷ ಪ್ರಬಲ ದುರ್ಬಲ ಎಂಬುದಿಲ್ಲ, ಇದೆಲ್ಲ ನಿರ್ಧಾರವಾಗುವುದು ಮತ ಎಣಿಕೆಯ ಸಂದರ್ಭದಲ್ಲಿ ಮಾತ್ರ. ಜಿಲ್ಲೆಯಲ್ಲಿ ಜೆಡಿಎಸ್ ಪ್ರಬಲವಾಗಿದ್ದು ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವಿರುವುದಾಗಿ ಸ್ಪಷ್ಟಪಡಿಸಿದರು. ಈಗ ಇವತ್ತು 12ವರೆಗೆ ಸರಿಯಾಗಿ ಜೆಡಿಎಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾವು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀವಿ. ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇಲ್ಲಿಂದ ಒಂದು ಮೆರವಣಿಗೆ ಮಾಡಿ ಮಡಿಕೇರಿ ನಗರದಲ್ಲಿ ಡಿ.ಸಿ ಆಫೀಸ್ ಮುಂದೆ ಎಲ್ಲ ಜಮಾವಣೆಗೊಂಡು ಅಲ್ಲಿಂದ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಇನ್ನೊಂದು 10-15 ನಿಮಿಷದಲ್ಲಿ ಬಿ ಫಾರ್ಮ್ ಕೂಡ ಕೈಗೆ ಸಿಗ್ತದೆ. ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಸಹೋದರ ಮುದ್ದಪ್ಪ ಅವರು ಅಲ್ಲಿ ಬಿ ಫಾರ್ಮ್ ತಗೊಳ್ಳೋಕ್ಕೆ ಬೆಂಗಳೂರಲ್ಲಿದ್ದಾರೆ. ಹಾಗಾಗಿ ಇವತ್ತು 15ನೇ ತಾರೀಕು ಒಳ್ಳೆ ದಿವಸ ಅಂತೇಳಿ ನಾವು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಇವತ್ತೇನು ಗೊಂದಲಗಳಿತ್ತು, ಆ ಗೊಂದಲದಿಂದ ಒಂದಷ್ಟು ನಮಗೆ ಸಮಸ್ಯೆಗಳು ಕೂಡ ಆಗಿತ್ತು. ಆ ಗೊಂದಲಕ್ಕೆಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ. ಪಕ್ಷವನ್ನು ಬಲಿಷ್ಠವಾಗಿ ಇನ್ನು ಇರೋ 20-25 ದಿವಸದಲ್ಲಿ ಸಂಘಟನೆ ಮಾಡಿ ಒಂದು ಗೆಲ್ಲುವ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಗೆಲ್ತೀವಿ ಅಂತೇಳೋ ನಂಬಿಕೆ ಕೂಡ ಈ ಸಲ ನಮಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಬಟ್ ನಿನ್ನೆ ಮತ್ತೊಂದು ಪಟ್ಟಿಯನ್ನು ಕುಮಾರಸ್ವಾಮಿ ಅವರು ಅನೌನ್ಸ್ ಮಾಡಿದ್ರು. ಕೊಡಗಿನ ಎರಡು ಕ್ಷೇತ್ರಗಳಿಗೂ ಕೂಡ ಮತ್ತು ಅವರು ಅನೌನ್ಸ್ ಮಾಡಲಿಲ್ಲ. ಸೊ ನೀವು ನೋಡಿದ್ರೆ ಬಿ ಫಾರ್ಮಿಗೆ ಸಿಗುತ್ತೆ ಕೇಳಿದರೆ ಬಿ ಫಾರ್ಮಿಗೆ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಇನ್ನೂ ಒಂದು ಪಟ್ಟಿ ಬಿಡುಗಡೆ ಆಗುತ್ತೆ. ಬಟ್ ಈ ನಿನ್ನೆವರೆಗೆ ಯಾಕೆ ಅನೌನ್ಸ್ ಮಾಡಲಿಲ್ಲ ಅದು ಗೊತ್ತಿಲ್ಲ. ಅದು ಅಲ್ಲಿ ಕೇಳಬೇಕು ಹೈಕಮಾಂಡ್. ಸಂಜೆ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ನೀವು ಹೇಳ್ತೀವಿ. ಈಗ ಅರ್ಧ ಗಂಟೆಯಲ್ಲಿ ನಮ್ಗೆ ಬಿ ಫಾರ್ಮ್ಗೆ ಬರಕ್ಕೆ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆನೇ ಬಿ ಫಾರ್ಮಿಗೆ ಬರಕ್ಕೆ ಹೇಳಿದ್ದಾರೆ. ಅಲ್ಲಿ ಕಾಯ್ತಾ ಇದ್ದಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಿ ಫಾರ್ಮ್ ಕೈಗೆ ಸಿಗುತ್ತೆ. ನಿಮ್ಮ ಈಗ ನೋಡಿ, ಆದೇಶವನ್ನೇ ಹೊರಡಿಸ್ತಾರೆ. ನಿಮ್ಗೆ ಬಿ ಫಾರ್ಮ್ ಹೆಂಗೆ ಕೊಡ್ತಾರೆ? ಅಧಿಕೃತ ಆದೇಶ ಹೊರಡಿಸ್ಬೇಕು. ಇನ್ನು ಬಹುಶಃ ನಮಗೆ ಗೊತ್ತಿರುವಾಗೇ ಕೊನೆ ಪಟ್ಟಿಗಳು ಯಾವತ್ತೂ ಆ ಪಟ್ಟಿನೇ ಬಿಡುಗಡೆ ಮಾಡಲ್ಲ. ಕಳ್ಸಲಿ ಕಾಂಗ್ರೆಸ್ಸಲ್ಲೂ ಮಾಡಿರಲಿಲ್ಲ, BJP ಅವರು ಕೊನೆ ಪಟ್ಟಿನ ಬಿಡುಗಡೆ ಮಾಡೋ ಡೌಟು. ಬಿ ಫಾರ್ಮ್ಗಳನ್ನ ಕೊಟ್ಟು ನಾಮಿನೇಷನ್ ಮಾಡಿ ಅಂತ ಹೇಳ್ತಾರೆ. ಅದು ಪ್ರೊಸೀಜರ್ ನಡ್ಕೊಂಡು ಬಂದಿರೋದು. ಸೊ ಹಂಗಾಗಿ ಅನೌನ್ಸ್ ಮಾಡಿದ್ರು ಬಿ ಫಾರ್ಮ್ ಸಿಗುತ್ತೆ. ಹೌದೌದು. ಪಕ್ಷದಿಂದ ಆದೇಶ ಇರೋದಕ್ಕೇ ನಾವೀಗ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರೋದು. ವರಿಷ್ಠರನ್ನ ಫೋನ್ ಮಾಡಿ ಹೇಳಿದ್ರೆ ಸರ್ ನಿಮಗೆ? ಹೌದು, ಹೌದು. ಯಾವ ನಿಮ್ಮ ಸೂಚನೆ ಇಲ್ಲ, ನಮಗೆ ಆಫೀಸಿಂದ ಹೇಳಿದ್ದಾರೆ. ಇನ್ಚಾರ್ಜ್ ಇದ್ದಾರೆ ನಮ್ಮಲ್ಲಿ, ಹೊಸದಾಗಿ ಇನ್ಚಾರ್ಜ್ ನೇಮಕ ಆಗಿದ್ದಾರೆ. ಅವರು ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಈಗ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ಯಾವುದೇ ರೀತಿ ಟಿಕೆಟ್ಗೆ ಗೊಂದಲ ಅಂತದ್ದು ಯಾವುದೂ ಇಲ್ಲ. ಯಾರು ಇಲ್ಲಲ್ಲ ಸರ್, ಬೇರೆ ಯಾರು ಇಲ್ಲದೆ ಇದ್ಮೇಲೆ ಆಕಾಂಕ್ಷಿಯಾದವರು ಹೋಗಿ ವರಿಷ್ಠರನ್ನ ಭೇಟಿಯಾಗಿ ನಮಗೆ ಟಿಕೆಟ್ ಇಲ್ಲ. ಈಗ ನೋಡಿ ನಮ್ಮ ಪಕ್ಷದಲ್ಲಿದ್ದಂಥವ್ರು ನಾವು ಮೊನ್ನೆನೇ ಕೂತು ಎಲ್ಲ ಮಾತಾಡಿ ಒಂದು ತೀರ್ಮಾನವನ್ನು ಮಾಡ್ಕೊಂಡಿದ್ದೀವಿ. ಇಲ್ಲೂ ಮಾಡಿದ್ದೀವಿ, ವಿರಾಸ್ಪೇಟೆಲ್ಲೂ ಕೂಡ ಮಾಡಿದ್ದೀವಿ. ಹಾಗಾಗಿ ಅದು ಯಾರಿಗೆ ಆಗಬೇಕು ಅಂತೇಳಿ ಇಲ್ಲಿಂದ ಅಧಿಕೃತವಾಗಿ ಪತ್ರ ಹೋಗಿದೆ. ಇದೇ ಅಧಿಕೃತ ಅಂತಲ್ಲ.
ಆದರೆ ವರಿಷ್ಠರು ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಅದು ಎಲ್ಲ ಪಕ್ಷಗಳು ನಡ್ಕೊಂಡು ಬಂದಿರೋವಂಥದ್ದು. ಇಲ್ಲಿ ನಮ್ಮ ಪಕ್ಷದಲ್ಲಿ ಬೇರೆ ಯಾರೂ ಇಲ್ಲ, ಹಾಗಾಗಿ ನಮಗೆ ನಾಮಪತ್ರ ಸಲ್ಲಿಕೆ ಮಾಡೋಕ್ಕೆ ಹೇಳಿದ್ದಾರೆ. ವಿರಾಜಪೇಟೆಯವರಿಗೂ ಕೂಡ ಹೇಳಿದ್ದಾರೆ ಅಂತ ಅಂದ್ಕೊಳ್ತೀನಿ. ನಾವು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಬಟ್ ಎಲ್ಲ ಒಂದು ಕಡೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ನಾಪಂಡ ಮುತ್ತಪ್ಪ ಅವರು ನಗರದ ಎವಿ ಶಾಲೆಯ ಬಳಿಯಿಂದ ಗಾಂಧಿ ಮೈದಾನದವರೆಗೆ ಪಕ್ಷದ 106 ಕಾರ್ಯಕರ್ತರೊಂದಿಗೆ ಬೃಹತ್ ಮೆರವಣಿಗೆ ನಡೆಸಿದರು. ಕಾಂಗ್ರೆಸ್ ಟಿಕೆಟ್ ವಂಚಿತರಾಗಿ ತೀವ್ರ ಅಸಮಾಧಾನಕ್ಕೆ ಒಳಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ನಿರ್ಧಾರ ತಳೆದಿದ್ದ ಹರಪಳ್ಳಿ ರವೀಂದ್ರ ಕಾಂಗ್ರೆಸ್ ವರಿಷ್ಠರ ಮನವೊಲಿಕೆಯ ಬಳಿಕ ತಮ್ಮ ನಿಲುವನ್ನು ಬದಲಿಸಿಕೊಂಡು ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹರಪಳ್ಳಿ ರವೀಂದ್ರ ಅವರು, ಮಡಿಕೇರಿ ಕ್ಷೇತ್ರದಿಂದ ಸ್ಪರ್ಧಿಸಲು ಕಾಂಗ್ರೆಸ್ ಟಿಕೆಟ್ ಸಿಗದ ಕಾರಣ ಪಕ್ಷೇತರನಾಗಿ ಸ್ಪರ್ಧಿಸಲು ಮುಂದಾಗಿದ್ದೆ. ಆದರೆ ಇದೀಗ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ತನ್ನೊಂದಿಗೆ ಮಾತುಕತೆ ನಡೆಸಿ ಮುಂದಿನ ದಿನಗಳಲ್ಲಿ ಅಗತ್ಯ ಸ್ಥಾನಮಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಟಿಕೆಟ್ ಕೈ ತಪ್ಪಿದ ನಿರಾಸೆ ಇದ್ದರೂ ಮಡಿಕೇರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾ ಮಂತರಗೌಡ ಅವರ ಗೆಲುವಿಗೆ ಶ್ರಮಿಸುತ್ತೇನೆ, ಅವರೊಂದಿಗೂ ಚುನಾವಣಾ ಪ್ರಚಾರಕ್ಕೂ ತೆರಳುತ್ತೇನೆ ಎಂದು ಸ್ಪಷ್ಟಪಡಿಸಿದರು. ಜಿಲ್ಲೆಯ ಸರ್ವಾಂಗೀಣ ಅಭ್ಯರ್ಥಿಯ ಚಿಂತನೆಗಳಡಿ ತಾನು ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ತನ್ನ ಚಿಂತನೆಯಂತೆ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಲೂಕುವಾರು ಸುಸಜ್ಜಿತ ಆರೋಗ್ಯ ಕೇಂದ್ರ, ಪ್ರವಾಸೋದ್ಯಮ ಅಭಿವೃದ್ಧಿ, ಜಿಲ್ಲೆಯ ಯುವ ಸಮೂಹಕ್ಕೆ ಐಎಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಪೂರಕವಾದ ತರಬೇತಿ ಕೇಂದ್ರ, ಕ್ರೀಡಾ ತರಬೇತಿಗೆ ಅಗತ್ಯವಾದ ಮೂಲ ಸೌಲಭ್ಯ, ಸೈನಿಕ ಶಾಲೆ ಅಭಿವೃದ್ಧಿ ಮುಂತಾದ ವಿಚಾರಗಳ ಬಗ್ಗೆ ಒತ್ತು ನೀಡುವುದಾಗಿ ಪಕ್ಷದ ಅಭ್ಯರ್ಥಿ ಡಾ ಮಂತರಗೌಡ ಅವರು ತನಗೆ ಭರವಸೆ ನೀಡಿರುವುದಾಗಿ ಹರಪಳ್ಳಿ ರವೀಂದ್ರ ತಿಳಿಸಿದರು. ಪತ್ರಕರ್ತ ಮಿತ್ರರಿಗೆ ನನ್ನ ಶುಭಕಾಮನೆಗಳನ್ನು ತಿಳಿಸುತ್ತಾ, ಇಲ್ಲಿಗೆ 8 ದಿವಸದ ಹಿಂದೆ, ಎಕ್ಸಾಕ್ಟ್ 8 ದಿವಸದ ಹಿಂದೆ ತಮ್ಮೆಲ್ಲರನ್ನು ಉದ್ದೇಶಿಸಿ ನಾನು ಒಂದೆರಡು ನನ್ನ ಅನಿಸಿಕೆಗಳನ್ನು ಹೇಳಿದ್ದೆ. ಇವತ್ತು ಬದಲಾದ ಸನ್ನಿವೇಶದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಆಕಾಂಕ್ಷಿಯಾಗಿದ್ದೆ. ಕೊನೆಯ ತನಕ ಟಿಕೆಟ್ಗೆ ಸ್ಪರ್ಧೆ ನಡೆಸಿ ಕೊನೆಯಲ್ಲಿ ನನಗೆ ಟಿಕೆಟ್ ಕೈತಪ್ಪಿ ಹೋಗಿತ್ತು. ರಾಜ್ಯದ ಮುಖಂಡರು ನನಗೆ ಟಿಕೆಟನ್ನು ಕೊಡುವುದಾಗಿ ಆಶ್ವಾಸನೆ ಇಟ್ಟಿದ್ರು. ಅದು ಯಾವುದೋ ವಿವಿಧ ಕಾರಣಾಂತರಗಳಿಂದ ಅದು ಕೈತಪ್ಪಿ ಹೋಗಿತ್ತು. ಹಾಗಾಗಿ ನನ್ನ ಅಸಮಾಧಾನವನ್ನು ತೋಡಿಕೊಳ್ಳಲು ಕಳೆದ ಶುಕ್ರವಾರ ನಿಮ್ಮ ಮುಂದೆ ಬಂದು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಘೋಷಣೆ ಮಾಡಿದ್ದೆ. ಆ ನಿಟ್ಟಿನಲ್ಲಿ ಈ 8 ದಿವಸದ ಬೆಳವಣಿಗೆಯಲ್ಲಿ ಪಕ್ಷದ ಮುಖಂಡರು ಮತ್ತು ಕೊಡಗಿನ ಎಲ್ಲ ನನ್ನ ಸ್ನೇಹಿತರು ಕಾಂಗ್ರೆಸ್ ಮುಖಂಡರು ಎಲ್ಲರೂ ನನ್ನ ಸಂಪರ್ಕ ಮಾಡಿ, ನೀವು ಪಕ್ಷೇತರಾಗಿ ಸ್ಪರ್ಧಿಸಿದರೆ ನಮ್ಮ ಪಕ್ಷಕ್ಕೆ ಹಾನಿಯಾಗುತ್ತೆ ಮತ್ತು ನಾವು ಒಟ್ಟಾಗಿರಲಿಕ್ಕಾಗೋದಿಲ್ಲ, ನಿಮ್ಮೊಂದಿಗೆ ಕೆಲವು ಜನರು ಬರಬೇಕಾದ್ರೆ ಅವ್ರ ಜೊತೆ ಸ್ವಲ್ಪ ಜನರು ಹೋಗಬೇಕಾಗುತ್ತೆ, ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಸ್ವಲ್ಪ ಭಿನ್ನಮತ ಬೀಳುತ್ತೆ ಅಥವಾ ಸ್ವಲ್ಪ ಒಡಕಾಗುತ್ತೆ ಅನ್ನುವ ಉದ್ದೇಶದಿಂದ ನಿನ್ನೆ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನನ್ನನ್ನು ರಾಜ್ಯಾಧ್ಯಕ್ಷರ ಮನೆಗೆ ಆಹ್ವಾನಿಸಿ ಅಲ್ಲಿ ರಾಜ್ಯಾಧ್ಯಕ್ಷರು ಸ್ವಲ್ಪ ಹಿತನುಡಿಗಳನ್ನು ಹೇಳಿ, ಮುಂದಿನ ದಿನಗಳಲ್ಲಿ ನಿಮಗೆ ಅಗತ್ಯವಾದ ಸ್ಥಾನಮಾನಗಳನ್ನು ಕೊಡ್ತೇವೆ ಮತ್ತು ನೀನೇನು ಆಸೆ ಇಟ್ಕೊಂಡಿದ್ದೆ ಕೊಡಗಿನ ಬಗ್ಗೆ, ನಾನು ಅವತ್ತೇ ಹೇಳಿದ್ದೆ ಇಂಥ ಡೆವಲಪ್ಮೆಂಟ್ಗಳಾಗಬೇಕು, ಅದಕ್ಕೋಸ್ಕರ ನಾನು ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ. ಅದು ಇನ್ನೊಂದ್ಸರಿ ರಿಪೀಟ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ. ಯಾಕೆಂದ್ರೆ ಕೆಲವು ಹಲವು ಡೆವಲಪ್ಮೆಂಟ್ಗಳು ಆಗಿಲ್ಲ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ಎಸ್ಎಂ ಚಂಗಪ್ಪ, ಎಂಎಸ್ ನಂದಕುಮಾರ್, ಎಚ್ಎ ನಾಗರಾಜ್ ಹಾಗೂ ಕಿರಣ್ ಕಾರ್ಯಪ್ಪ ಪಾಲ್ಗೊಂಡಿದ್ದರು. ಮಡಿಕೇರಿಯ ರಾಜಸೀಟ್ ಉದ್ಯಾನವನದಲ್ಲಿ ಚಿತ್ರಸಂತೆಯಂತಹ ಕಲಾ ಪ್ರಕಾರ ಆಯೋಜಿಸಲು ಸೂಕ್ತ ತಾಣವಾಗಿದ್ದು, ಮುಂದಿನ ದಿನಗಳಲ್ಲಿ ವಿನೂತನವಾದ ಚಿತ್ರಸಂತೆಯನ್ನು ಏರ್ಪಡಿಸಲಾಗುವುದೆಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದ್ದಾರೆ. ನಗರದ ರಾಜಸೀಟ್ ಉದ್ಯಾನವನದಲ್ಲಿ ಕೊಡಗು ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ ವತಿಯಿಂದ
ಮಡಿಕೇರಿ ತಾಲೂಕು ಜಾನಪದ ಪರಿಷತ್ ಸಹಯೋಗದಲ್ಲಿ ಶನಿವಾರ ಏರ್ಪಡಿಸಿದ್ದ ಕೊಡಗು ಮತ್ತು ಮತದಾನ ಚಿತ್ರಕಲಾ ಸ್ಪರ್ಧೆ ಮತ್ತು ನಾನು ಮತ ಹಾಕುವೆ ಎಂಬ ಬೃಹತ್ ಕ್ಯಾನ್ವಾಸ್ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸ್ವೀಪ್ ಸಮಿತಿ ವತಿಯಿಂದ ನಾನಾ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಆಯೋಜಿಸಲಾಗುತ್ತಿದೆ. ಮತದಾನದ ಸಂದರ್ಭ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ತಮ್ಮ ಹಕ್ಕು ಚಲಾಯಿಸುವಂತೆ ಮಾಡುವ ಹೊಣೆಗಾರಿಕೆ ಸಮಿತಿ ಮೇಲಿದೆ. ಈ ನಿಟ್ಟಿನಲ್ಲಿ ಮತದಾನದ ಮಹತ್ವ ಸಾರುವ ಚಿತ್ರಕಲಾ ಸ್ಪರ್ಧೆಯನ್ನು ಮಡಿಕೇರಿ ತಾಲೂಕು ಜಾನಪದ ಪರಿಷತ್ ಸಹಯೋಗದಲ್ಲಿ ಏರ್ಪಡಿಸಲಾಗಿದೆ. ಇದಕ್ಕೆ ಉತ್ತಮ ಸ್ಪಂದನೆ ದೊರಕಿರುವುದು ಹರ್ಷ ತಂದಿದೆ ಎಂದರು. ಭಾನುವಾರ ಮಡಿಕೇರಿಯಲ್ಲಿ ಮತದಾನ ಮಹತ್ವ ಸಾರುವ ಬೈಕ್ ಜಾಥಾ ಏಪ್ರಿಲ್ 30ರಂದು ರಂಗೋಲಿ ಸ್ಪರ್ಧೆಯಿಂದ ಏರ್ಪಡಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದರು. ಸಮಿತಿಯಿಂದ ಇವತ್ತು ಚಿತ್ರಕಲಾ ಶಿಬಿರದ ಅಂಗವಾಗಿ, ಚಿತ್ರಕಲೆ ದಿನದ ಅಂಗವಾಗಿ ಚಿತ್ರಕಲೆಯ ಮೂಲಕ ನಮ್ಮ ಮತದಾನದ ಮಹತ್ವವನ್ನು ಸೇರಿಸಬೇಕು, ತೋರಿಸ್ಕೊಡ್ಬೇಕು ಅಂತ ಹೇಳಿ ಸಾಂಕೇತಿಕವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾ ಸ್ವೀಪ್ ಸಮಿತಿಯ ಪರವಾಗಿ ರಾಜಗೋಪಾಲ್ ಅವರು ಬಂದಿದ್ದಾರೆ, ಮತ್ತು ಜಿಲ್ಲಾಡಳಿತದ ಪರವಾಗಿ ನಾವು ಮತ್ತೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಇದರಲ್ಲಿ 2-3 ಕ್ಯಾಟಗರಿಯನ್ನು ಮಾಡಿದ್ದೇವೆ. ಒಂದು, ಕ್ಯಾನ್ವಾಸ್ನಲ್ಲಿ ಸಿಗ್ನೇಚರ್ ಮಾಡೋದ್ರ ಮೂಲಕ ಈ ಅಭಿಯಾನಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಎಸ್ಟಾಬ್ಲಿಷ್ಡ್ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅವರಿಗೆ ಒಂದು ಥೀಮನ್ನು ಕೊಟ್ಟಿದ್ದೇವೆ. ಏನಂತಂದರೆ ಕೊಡಗು ಮತ್ತು ಮತದಾನ. ಅಂದರೆ ಏನೇ ಮಾಡಿದ್ರು ಕೊಡಗಿನಲ್ಲಿ ಮತದಾನ ಅಥವಾ ಆ ಕಾನ್ಸೆಪ್ಟ್ ಇಟ್ಕೊಂಡು ಸ್ವಲ್ಪ ಎಲ್ಲ ಯಂಗ್ಸ್ಟರ್ಸಿಗೆ, ಸೀನಿಯರ್ ಸಿಟಿಸನ್ಸಿಗೆ ಎಲ್ಲರಿಗೂ ಕೂಡ ಸ್ವಲ್ಪ ಅಟ್ರಾಕ್ಟಿವ್ ಆಗೋ ಹಾಗೆ ಪೇಂಟಿಂಗನ್ನು ಮಾಡಬೇಕಂತೇಳಿ, ಅದ್ರ ಜೊತೆಗೆ ಮಕ್ಕಳಿಗೆ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. 92 ಜನ ಎಂಟ್ರಿ ಮಾಡಿಸ್ಕೊಂಡಿದ್ದಾರೆ. ಪ್ಲಸ್ ಆನ್ ದ ಸ್ಪಾಟ್ ಯಾರು ಬರ್ತಾರೆ ಅವ್ರಿಗೂ ಕೂಡ ಮಾಡ್ತೇವೆ. ಬೇಸಿಕಲಿ ಮಕ್ಕಳು ಪ್ಲಸ್ ಮಕ್ಕಳನ್ನ ಕರ್ಕೊಂಡು ಬರೋ ಅವರ ತಂದೆ ತಾಯಿಗಳು ಮತ್ತು ಪೇರೆಂಟ್ಸು ಎಲ್ಲರೂ ಸೇರಿಕೊಂಡು ಈ ಮತದಾನದ ಬಗ್ಗೆ ಸ್ವಲ್ಪ ಅರಿವು ಮೂಡಿಸುವಂತಹ ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮಡಿಕೇರಿ ತಾಲೂಕು ಜಾನಪದ ಪರಿಷತ್ನ ಅಧ್ಯಕ್ಷ ಅನಿಲ್ ಹೆಚ್ಟಿ ಮಾತನಾಡಿ, ಚಿತ್ರಕಲಾ ಸ್ಪರ್ಧೆಯಲ್ಲಿ 132 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. 14 ವರ್ಷದೊಳಗಿನ ಮಕ್ಕಳು ಕೂಡ ಮತದಾನದ ಮಹತ್ವ ಅರಿಯಲು ಚಿತ್ರಕಲಾ ಕಾರ್ಯಕ್ರಮ ಪ್ರಯೋಜನವಾಗಿದೆ. ಮಡಿಕೇರಿ ತಾಲೂಕು ಜಾನಪದ ಪರಿಷತ್ ವತಿಯಿಂದ ಕೋವಿಡ್ಗಿಂತ ಮುಂಚಿನ ವರ್ಷಗಳಲ್ಲಿ 5 ಸಲ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಎಂದರು. ವಿವಾಹವಾದ 3 ದಿನದಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಮೃತಪಟ್ಟ ಹೆಬ್ಬಾಲೆ ಗ್ರಾಮದ 6ನೇ ಹೊಸಕೋಟೆಯ ದಲಿತ ಯುವತಿಯ ಕುಟುಂಬಕ್ಕೆ ಅಧಿಕಾರಿಗಳು ಸರ್ಕಾರದ ಪರಿಹಾರ ನೀಡದೆ ಸತಾಯಿಸ್ತಾ ಇದ್ದಾರೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿ ಸದಸ್ಯ ಎಸ್ಆರ್ ಮಂಜುನಾಥ್ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಆದರೆ ಪರಿಶಿಷ್ಟ ಜಾತಿ ಮತ್ತು ವರ್ಗ ದೌರ್ಜನ್ಯ ಕಾಯ್ದೆ ಅಡಿ ಮೃತ ಯುವತಿಯ ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡಬೇಕಾಗಿದ್ದ ಪರಿಹಾರ ಇಲ್ಲಿಯವರೆಗೆ ನೀಡಿಲ್ಲವೆಂದು ಆರೋಪಿಸಿದರು. ಈಗಾಗಲೇ ಹಲವು ಬಾರಿ ಸಮಾಜ ಕಲ್ಯಾಣ ಇಲಾಖೆಗೆ ಈ ಬಗ್ಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಅಧಿಕಾರಿಗಳು ಪರಿಹಾರ ನೀಡದೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಯಾರದ್ದೋ ಒತ್ತಡಕ್ಕೆ ಮಣಿದಿರುವ ಬಗ್ಗೆ ಸಂಶಯ ವ್ಯಕ್ತವಾಗ್ತಾ ಇದೆ. ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ನೀಡುವ ಮೂಲಕ ಅಮಾಯಕ ಯುವತಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಸೋಮರಪೇಟೆ ತಾಲೂಕಿನ ಬಾಣಾವರ ಗ್ರಾಮದ ಆಟೋ ಚಾಲಕ ಭಾನುಮೂರ್ತಿ ಎಂಬುವರು ಇತ್ತೀಚೆಗೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇದೊಂದು ಸಂಶಯಾಸ್ಪದ ಸಾವಾಗಿದ್ದು ಉನ್ನತ ಮಟ್ಟದ ತನಿಖೆಗೆ ಕುಟುಂಬದ ಸದಸ್ಯರು ಒತ್ತಾಯಿಸಿ 4 ತಿಂಗಳು ಕಳೆದಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಮಂಜುನಾಥ್ ಆರೋಪಿಸಿದರು. 2 ಘಟನೆಗಳಿಗೆ ಸಂಬಂಧಪಟ್ಟಂತೆ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡದಿದ್ದಲ್ಲಿ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಹಾಗೂ ಸಮಾನ ಮನಸ್ಕರು ಸೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. 12,750 ರೂಪಾಯಿ ನಿಮಗೆ ಪ್ರಿಲಿಮಿನರಿ ಅಮೌಂಟ್ ಸಿಗ್ತದೆ. ತಕ್ಷಣ ನಾವು ನಿಮಗೆ ತಲುಪೋ ರೀತಿ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಮಾತಾಡಿದರು. ಆದರೆ ಸುಮಾರು 1 ತಿಂಗಳು ಕಳೆಯಿತು, ಆದರೂ ಕೂಡ ಇದುವರೆಗಿಲ್ಲ. ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದಾಗ ಜಿಲ್ಲಾಧಿಕಾರಿಗಳು ಕೂಡ FSL ರಿಪೋರ್ಟ್ ಬಂದ ನಂತರನೇ ನಾವು ಕೊಡೋದು, ಅದನ್ನು ನೋಡಿ ಅಂತ ಹೇಳ್ತಾರೆ. ನಾವು ಜಿಲ್ಲಾಧಿಕಾರಿಗಳ ಮನೆ ದುಡ್ಡನ್ನು ಕೇಳ್ತಾ ಇಲ್ಲ. ಇಲ್ಲಿ ಆ ಸಮಾಜಕ್ಕೆ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಇದೆ. ಈ ಸಮಾಜ ಕಲ್ಯಾಣ
ಯಾರ ಕಲ್ಯಾಣಕ್ಕೋಸ್ಕರ ಇದೆ ಈ ಇಲಾಖೆ ಅಂತ ಗೊತ್ತಿಲ್ಲ ನಮಗೆ. ಯಾರ ಕಲ್ಯಾಣಕ್ಕೋಸ್ಕರ ಈ ಇಲಾಖೆ ಇದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಹಾಗಾಗಿ ಇಂಥವು ಎಷ್ಟೋ ಪ್ರಕರಣಗಳು, ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಮರ್ಯಾದೆಗೇಡು ಹತ್ಯೆಗಳು, ದೌರ್ಜನ್ಯಗಳು, ಇಂಥವು ಎಷ್ಟೋ ಪ್ರಕರಣಗಳು ಮುಚ್ಚಿ ಹೋಗಿವೆ, ಬೆಳಕಿಗೆ ಬಂದಿಲ್ಲ. ಆದ್ರಿಂದ ನಾನು ಹೇಳೋದು, ಈ ಅಧಿಕಾರಿಗಳ ಮನೆಯಲ್ಲಿ, ಅವ್ರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರಲ್ವ, ಅವ್ರ ಮನೇಲಿ ಈ ಥರದ ಘಟನೆ ನಡೆದಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಏನು ಸಂಕಟ, ಮನೆ ಸಂಕಟ, ಆ ಹೆಣ್ಮಗಳನ್ನ ಕಳ್ಕೊಂಡಿದ್ದಾರಲ್ಲ ಮನೆಯವರ ಸಂಕಟ ಏನು ಅಂತೇಳಿ. ಅಧಿಕಾರಿಗಳ ಮನೆಯಲ್ಲಿ ಈ ಥರದ ಘಟನೆಗಳು ನಡೆದಿದ್ರೆ ಗೊತ್ತಾಗ್ತಿತ್ತು. ಇವ್ರು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ, ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಅವ್ರ ಮನೆ ದುಡ್ಡನ್ನು ಕೇಳ್ತಾ ಇಲ್ಲ ನಾವು. ಏನು ಸರ್ಕಾರದ ಇಲಾಖೆ ಇದೆ, ಇದಕ್ಕಾಗಿ ಸಪ್ರೇಟಾಗಿ ಸರ್ಕಾರದ ಇಲಾಖೆ ಇದೆ. ಆ ಇಲಾಖೆಯಿಂದ ಕೊಡಬೇಕಾದಂಥ ಹಣವನ್ನು ಪ್ರಿಲಿಮಿನರಿ ಅಮೌಂಟ್ ಅಂತ ಏನಿದೆ ಅದನ್ನು ಕೊಡಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಈ ಹಣವನ್ನು ಕೊಡಲಿಕ್ಕೆ, ಈ ಪರಿಹಾರದ ಹಣವನ್ನು ಕೊಡಲಿಕ್ಕೆ ಈ ಜಿಲ್ಲಾಡಳಿತ ಮೀನಾಮೇಷ ಎಣಿಸ್ತಾ ಇದೆ. ಈ ಜಿಲ್ಲಾಡಳಿತಕ್ಕೆ ಶೇಮ್ ಆಗಬೇಕು. ಯಾಕೆಂತಂದ್ರೆ ಸುಮ್ಮನೆ ಬಾಯಿ ಹೋಗಿ ಸುಮ್ಮನೆ ಬಾಯಿ ಮಾತು ಕೇಳ್ತಾ ಇಲ್ಲ. ಪ್ರಕರಣ ದಾಖಲಾಗಿದೆ, FIR ಇದೆ, ಅದರ ಆಧಾರದ ಮೇಲೆ ಅವ್ರು ಕೊಡ್ಬೋದು. ಇವ್ರು ಯಾಕೆ ಕೊಡ್ತಾ ಇಲ್ಲ? ಯಾರ್ದಾದ್ರು ಒತ್ತಡಕ್ಕೆ ಏನಾದರೂ ಇವರು ಮಣಿದ್ರ ಅಂತೇಳಿ ಒಬ್ಬ ಜಿಲ್ಲಾಧಿಕಾರಿಯ ಕರ್ತವ್ಯ ಏನು? ಗೋಷ್ಠಿಯಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷ HA ಸಣ್ಣಪ್ಪ, ಸಂತ್ರಸ್ತರಾದ ಭವಾನಿ, ಜಾನಕಿ, ರಕ್ಷಿತಾ ಮತ್ತು ರಾಜು ಪಾಲ್ಗೊಂಡಿದ್ದರು. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. 2023-24ನೇ ಸಾಲಿನ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹಾಗೂ ಪ್ರವಾಸೋದ್ಯಮ. ಕೋರ್ಸ್ ಅವಧಿ 2 ವರ್ಷ. ಶೈಕ್ಷಣಿಕ ಅರ್ಹತೆ 10ನೇ ತರಗತಿ ಉತ್ತೀರ್ಣ. ಸರ್ಟಿಫಿಕೇಟ್ ಕೋರ್ಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹಾಗೂ ಪ್ರವಾಸೋದ್ಯಮ. ಶೈಕ್ಷಣಿಕ ಅರ್ಹತೆ 10ನೇ ತರಗತಿ ಉತ್ತೀರ್ಣ. ಕೋರ್ಸ್ ಅವಧಿಯಲ್ಲಿ ಜಿಲ್ಲೆಯ ಪ್ರತಿಷ್ಠಿತ ಹೋಟೆಲ್ ಹಾಗೂ ರೆಸಾರ್ಟ್ಗಳಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಸೌಲಭ್ಯವಿದೆ. ಇದಲ್ಲದೆ ಡಿಪ್ಲೊಮಾ ಇನ್ ವೆಟರ್ನರಿ ಸೈನ್ಸ್. ಕೋರ್ಸ್ ಅವಧಿ 2 ವರ್ಷ. ವೆಟರ್ನರಿ ಲ್ಯಾಬ್ ಟೆಕ್ನಿಷಿಯನ್ಸ್. ಕೋರ್ಸ್ ಅವಧಿ 1 ವರ್ಷ. 100% ಉದ್ಯೋಗ ಅವಕಾಶವಿದೆ. ಹಿಂದೆ ಸಂಪರ್ಕಿಸಿ. ಫೋನ್ 8970138091. SVEI Composite PU College, Vijayanagar, 4th stage, Mysuru. A quality education institution in Mysuru. Admissions open for PUC 2023 and 24. Limited seats only. Courses offered: Science stream, PCMB, PCMC, PCME. Commerce stream, EBAC, EBAS. Highly qualified and dedicated faculties, ideal faculty to student ratio which promises individual attention, excellent result every year, spacious and well equipped laboratories provided with the best study material. Economical fee structure includes scholarship exams. Ample play space for outdoor and indoor games. Hostel facility for boys and girls separately. Transport facilities available with GPS. Limited seats only. SVEI Composite PU College, 1st Main, 4th Stage, Vijayanagar, Mysore. Contact for admissions 08212 598 122. Mobile 8971 498 465. SVEI ಮೈಸೂರು. ಇದೇ ಅವಕಾಶ ಬಿಸ್ನೆಸ್ ಬೆಳೆಸೋದಕ್ಕೆ. ಆದ್ರೆ ಹಣ. ನಿಮ್ಮ ಸೂಪರ್ ಪವರ್ ಯೂಸ್ ಮಾಡುವ ಟೈಮ್ ಬಂದಿದೆ. ನೀವು ಟೆನ್ಷನ್ ತಗೋಬೇಡಿ. IIFL ಫೈನಾನ್ಸ್ ನಿಂದ 30ನೇ ಲೋನ್ ತಗೊಳ್ಳಿ.
ಮತ್ತೆ ಬಿಸ್ನೆಸ್ ನ ಬೆಳೆಸ್ತಾ ಹೋಗಿ. ನಿಮ್ಮಂಥ ಸೂಪರ್ ಹೀರೋಸ್ ಅನ್ನು ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಹೇಗೆ ತಡೆಯಬಲ್ಲವು? ಹೀಗಾಗಿ ಲೈಫ್ ಏಳಿಗೆ ಅವಕಾಶ ಕೊಟ್ಟಾಗಲೆಲ್ಲ ನಿಮ್ಮದೇ ಸೂಪರ್ ಪವರ್, ನಿಮ್ಮ ಗೋಲ್ಡ್ ಯೂಸ್ ಮಾಡಿ ಮತ್ತು IIFL ಫೈನಾನ್ಸ್ ನಿಂದ ಗೋಲ್ಡ್ ಲೋನ್ ಪಡೆಯಿರಿ. IIFL ಫೈನಾನ್ಸ್ ಹೇಳುತ್ತೆ ನಿಜವಾದ ಮಾತು. ನಮಸ್ತೆ. ಟೀಚರ್ ಮಗನ್ ನಾಡೊಂದು ಬರ್ತೀನ ಅಂದೆ ಈರ್ದಾನೆ ತರಕ ಕಲ್ಲು ಬುರ್ಲೆಕ್ಕ ಕುಲ್ಲೊಂದಿನಿ ಎಂಚಿನ ಪಂಪಿನಿ ಟೀಚರ್ ಕಂಡ ಬಟ್ಟೆ ಟೆನ್ಷನ್ ಮಗನ PUC ಅಂಡು ನನ್ನ ಕಲ್ಬಾರೆ ಕಾಸಿಜ್ಜಿ ಆಯೆ ಬೇಲೆಗೆ ಪೋ ಮಗ ಬಣ್ಣಗ ಇಜ್ಜಿ ನನಲ ಕಲ್ಪೋಡು ಬಣ್ಣದುಲ್ಲೆ ಇತ್ತಿನೇ ಸಾಲಕ್ಕೆಲ್ಲ ಉಂಡು ಎಂಚ ಬದುಕುನು ಮಣ್ಣದ ಅರ್ಥ ಆಪುಜಿ ಟೀಚರ್ ಇಂಕ ಒಂಜಿಲ ಮಂಡೆಗೆ ಒಂದಿಜ್ಜಿ ಆನಿ ಜೋಕುಲಾಲಕ ಮಂಡೆ ಹೋತಿಜ ಇತ್ತ ಮಾತ್ರನ ಅಂದೆ ಇರಗ ಮಾತ್ರ ಜೋಕುಲು ಪುನಿ ಪ್ರಪಂಚದ ಬೇತೆರೆಗ್ಲ ಜೋಕುಲಿಜ್ಜ ಒಂಜಿ ಅಮ್ಮೆಂದ ಇವಕ್ಕ ಐತ ಟೆನ್ಷನ್ ಮಲ್ಪನತ್ತೆ ಐ ನೆಂಚ ಫ್ರೂ ಮಲ್ಪನೆ ಅವತ್ತು ಓಡಿ ಮಾಚಿಗೆಟ್ಲಾರಿ ನೇರ್ದಿದ್ರೆ ಗೋಲಿ ಬದಲಾಗ್ಯಾರ ಪೂಜ ಯಾಪಲ್ಲ ಜೋಕ್ಲ ಎಜುಕೇಶನ್ ಕೊಡ್ತು ನಮ್ಮ ಸರ್ತ ಉಂಟ ಅವಡು ಜೋಕಲ್ ನಮ್ಮ ಎಲ್ಲ ತೂಪನ ಐತಿನ ಅವ್ ನಂಗೆ ಆಗತ್ತೆ ಗೊತ್ತಾಗತ್ತೆ ದೇ ಸ್ವಸ್ತಿಕಾದಕ್ಲೆ ಎಜುಕೇಶನ್ ಕೊರ್ಪೇರೆ ಅಲ್ಪ ಕಾಲೇಜಿಗೆ ಸೇರ್ಪಡ ಮಧ್ಯಾಹ್ನ ಮುಟ್ಟ ಎಜುಕೇಶನ್ ಮಧ್ಯಾಹ್ನದ ಬಕ್ಕ ಹಾಕಲಿ ಜಾಬ್ ಕೊರ್ಪೇರತೆ ಅಂದ್ರೆ ಬಾರಿ ಸುಲಭ ಮಧ್ಯಾಹ್ನ ಬೊಕ್ಕ ಜಾಬ್ ತಿಕ್ಕೊಡತ ಸ್ವಸ್ತಿಕದಕ್ಲೆ ಜಾಬ್ಲ ಕೊರ್ಪುನಿ ಜಾಬ್ಲ ಕೊರ್ಪೇರ ಬಕ್ಕ ಅವು ಓಲ್ಲ ತಿಕ್ಕುಜಿ ಸ್ವಸ್ತಿಕದಕ್ಲೆ ಎಜುಕೇಶನ್ ಜಾಬ್ ಡಿಗ್ರಿ 3 ವರ್ಷ ಆಯ್ ಬಕ್ಕ ಇರ 2 ವರ್ಷ ವೇಸ್ಟ್ ಆಪುಜ ಐಕ ದಾಲ ಟೆನ್ಷನ್ ಇಜ್ಜಿ ಸ್ವಸ್ತಿಕದಕ್ಲೆಗೆ ಸೇರ್ಪಾಲೆ ಯಾಕಂದ್ರೆ ನಾವು ಮಲಮಲ್ಲಕಲ ಜೋಕುಲ್ಲ ಕಲ್ಪೇರು ಇರ ಗೊತ್ತಿಜ್ಜ ಒಲ್ಪ ಮಂಡರ ಪೂರ್ವ ಸ್ಟೋರ್ ದಲ್ಪ ಇರ ಗೊತ್ತಿಜ್ಜಿನ ಮಾರಿ ದಿಪತ್ತೆ ಇರು ಮಗನ ಟೀಚರ್ ಅತಿ ಎನ್ನ ಟೀಚರ್ ಮಗನ ಟೀಚರ್ ಗೊತ್ತಿಜ್ಜಂಗೆ ನಿಕ್ಲೆ ಲೆಕ್ಕಂತಿರಕ್ಲೆಗೆ ಎಡ್ಡೆ ಸಮಾಧಾನ ಪಂಡ ಅರ್ಥ ಆಪುಜಿ ಐಕೆ ಅನಿಂಚ ಜೋರ್ ಪನ್ಪುಡಿ ಪೋಪುಂಡ ಪೋಲೆ ಬಂದಿದೆ ಕೆಲವು ಗೌರ್ಮೆಂಟ್ ಏತು ಸವಲತ್ತು ಮತ್ತೆ ತಿಕ್ಕೊಂಡು ಐನಿಕಲ್ ದೊಂಡ್ರ ಪಾಪುಜಾರೆ ಮಗಳು ತಿಕ್ಕುಜಿ ಬಗ್ಲುವಾರು ಸ್ವಸ್ತಿಕ ಕಾಲೇಜ್ ದಕ್ಕಲ್ ತೂಲಿ ಆಕಲ ಎಜುಕೇಶನ್ ಲ ಕೊರ್ಪೇರಿ ಜಾಬ್ ಲ ಕೊರ್ಪೇರಿ ಲೇಟ್ ಮಲ್ಪಚ್ಚಿ ಪಕ್ಕ ಪೋಲೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದಿರುವ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ನಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಿಕಾಂ, BBA, BSW ಕೋರ್ಸ್ಗಳ ಕಲಿಕೆ, ನಂತರ ಸಂಸ್ಥೆಯಿಂದಲೇ ಉದ್ಯೋಗಾವಕಾಶ. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸುತ್ತಿರುವ ಅರ್ನ್ ವೈಲ್ ಲರ್ನ್ ಕಲಿಕೆಯೊಂದಿಗೆ ಗಳಿಕೆಯ ಧ್ಯೇಯವಾಕ್ಯದೊಂದಿಗೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಸಜ್ಜಾಗಿದೆ. ಹಾಗಾದ್ರೆ ನಿಮ್ಮ ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್, ಬಿಕಾಂ, BBA, BSW, ಉರ್ವ ಸ್ಟೋರ್, ಮಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಇಂದೇ ಸಂಪರ್ಕಿಸಿ 9901326167. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life.
value-based teaching, and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs. Gives you treasured memory. Sharda Jewelers. ಕೊಡಗು ಜಿಲ್ಲಾ ಬಂಟರ ಸಂಘದ ವತಿಯಿಂದ ಹಂತ ಹಂತವಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಜನಾಂಗದ ಪ್ರತಿಯೊಬ್ಬರೂ ಕೂಡ ಸಂಘದ ಜೊತೆಗೆ ಕೈಜೋಡಿಸುವಂತೆ ಸಂಘದ ಜಿಲ್ಲಾಧ್ಯಕ್ಷ ಬಿಡಿ ಜಗದೀಶ್ ರೈ ಮನವಿ ಮಾಡಿದ್ದಾರೆ. ಮಡಿಕೇರಿಯ ಗಾಂಧಿ ಮೈದಾನ ಬಳಿ ಇರುವ ಖಾಸಗಿ ಕಟ್ಟಡದಲ್ಲಿ ಶನಿವಾರ ನಡೆದ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಮುದಾಯ ಬಾಂಧವರಿಗಾಗಿ ಸಂಘದ ವತಿಯಿಂದ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದೆ. ತುಳು ಭಾಷಿಕರ ಹೊಸ ವರ್ಷವಾದ ಬಿಸು ಹಬ್ಬವನ್ನು ಮುಂದಿನ ವರ್ಷದಿಂದ ಸಂಘದ ನೇತೃತ್ವದಲ್ಲಿ ಸಂಭ್ರಮದಿಂದ ಆಚರಿಸುವ ಉದ್ದೇಶವಿದೆ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಬಿಂಬಿಸುವ ಆಚರಣೆಯಾಗಿ ಎಲ್ಲರೂ ಸಂಭ್ರಮಿಸುವ ರೀತಿಯ ಕಾರ್ಯಕ್ರಮ ಮಾಡಲಾಗುವುದೆಂದರು. ಜಿಲ್ಲಾ ಬಂಟರ ಸಂಘದ ಜೊತೆಗೆ ತಾಲೂಕು ಘಟಕ, ನಗರ ಮಹಿಳಾ ಘಟಕ, ಯುವ ಬಂಟ್ಸ್ ಅಸೋಸಿಯೇಷನ್ ಕಾರ್ಯಚಟುವಟಿಕೆಗಳಿಗೆ ಈ ಕಚೇರಿಯಿಂದ ಬಳಸಿಕೊಳ್ಳಬಹುದು. ಸಂಘದ ಕಾರ್ಯಚಟುವಟಿಕೆಗಳು ಜಿಲ್ಲಾ ಬಂಟರ ಭವನದಲ್ಲಿ ಆಗಬೇಕೆಂಬ ಕನಸು ಜನಾಂಗ ಬಾಂಧವರಲ್ಲಿದೆ. ಅದು ಈಡೇರಬೇಕಾದರೆ ಎಲ್ಲರ ಸಹಕಾರ ಅಗತ್ಯವೆಂದರು. ಸೆಕ್ರೆಟರಿ ಕೊಡಗು ಜಿಲ್ಲಾ ಬಂಟರ ಸಂಘ ಸೆಕ್ರೆಟರಿ ನರೇಂದ್ರ ಆನೆಗಳ ಕೊಡಗು ಜಿಲ್ಲಾ ಬಂಟರ ಸಂಘ ಕೊರಗ ಪ್ರೈಕ್ಲು ನಮ್ಮ ಬಂಟರ ಕೊಡಗು ಜಿಲ್ಲಾ ಬಂಟರ ಸಂಘದ ಸಲಹೆಗಾರರಾದ ಕೊರಗ ಪ್ರೈಕ್ಲಿಗೆ ಸ್ವಾಗತ ಕೋರುತ್ತೇನೆ. ಮಹಿಳಾ ಬಂಟರ ಸಂಘದ ಅಧ್ಯಕ್ಷರು ಸೋನಿಯಾ ಶೆಟ್ಟರಿಗೆ ಸ್ವಾಗತ ಕೋರುತ್ತೇನೆ. ಕೊಡಗು ಜಿಲ್ಲಾ ಬಂಟರ ಸಂಘದ ಓಪನ್ ಮಾಡ್ತದ ಆಫೀಸಿನ ನೀವು ನಮ್ಮ ಗಣಪತಿನ ವಿತ್ತಂತು ಮತ್ತದಿನ ಹೋಮಾಪುರ ಮಾಡ್ತೀವಿ ನಮ್ಮನ್ನ ಬಾಕಿ ಕಾರ್ಯಗಳು ಹಾಕೊಂಡು ಅಂಚ ಐನಾತ್ ಬೇಕಾ ಆರೆಗಳ ದೇವರ ಮನಸ್ಸು ಕೊರಳದೆ ನಮ್ಮೆಲ್ಲ ಮಾತ್ರ ಪ್ರಾರ್ಥನೆ ಮಾಡ್ತಾನೆ ನಾನು ಆರ್ನೆಲ್ಲ ಕೆಲವೊಂದು ಪಾತ್ರ ಕೃಷಿ ಹಾಕೊಂಡು ಕೆಲವೊಂದು ಪಾತ್ರ ನಮ್ಮ ಮಕ್ಕಳು ಅಂತ ಹಾಕೊಂಡು ನಾವು ಪಡೆದು ಅವೊಂದು ಎರಡೇ ರೀತಿ ಹಾಕೊಂಡು ತೂಕ ಅಂಚ ಈ ಆಫೀಸ್ನ ವಿಷಯ ಆಯ್ತು ಬುಕ್ಕ ಈ ಆಫೀಸ್ ಇತ್ತು ಮಾತ್ರ ಅಲಂಕಾರ ಮಾಡ್ತಾರೆ ಕೂಡ ಮಾಡೋದು ಆಯ್ನೆ ಹೋಗ್ತದೆ ಅವ್ರ ಕತ್ತಲೆಗೆ 2 ಗಂಟೆ ಅವನ್ನ ಟೈಮ್ 2 ಗಂಟೆ ಬಿಡ್ತು ಬರ್ತದೆ. ನಾನು ಬಂಟರ ಸಂಘದ ಪ್ರತಿ ಒಂದು ಅಧಿಕೃತ ಕೀ ಒಂಜಿ ಮನೋಜ್ ಟಿಪ್ಪುಂಡು ಒಂಜಿ ಕಿಶೋರ್ ಟಿಪ್ಪುಂಡು ಒಂಜಿ ಎರ ಟಿಪ್ಪು ಅಂಡ್ ಆಫೀಸ್ ಓಪನ್ ಇಪ್ಪುಂಡು ಏರೇ ಮಾಡಲು ಯೂಸ್ ಮಾಡ್ತಾನೆ ನೋಡಿ ಬಂಟರ ಸಂಘ ಆಫೀಸಲ್ಲಿ ನಿಗಳು ತಾಲೂಕು ಬಂಟರ ಸಂಘದ ಮೀಟಿಂಗ್ಲ ನೀವು ಮೂಲೆ ಮಾಡ್ತಾನೆ ಮೂಲಂಜಿ ಮಾತಾ ಕೊಡ್ಚಿ ಇದು ನಮ್ಮ ಮಾತಾಡೋಲ್ಲ ಆಫೀಸ್ ಜಿಲ್ಲಾ ಆಫೀಸ್ ಮಾತಾ ಬಂಟರ ನಕಲ ಆಫೀಸ್ ಅಂಚ ಆವಡ ಬಂತು ಆಫೀಸ್ನ ವಿಷಯ ಮಾತ್ರ ಅಂದಿನ ಪಾತ್ರ ಅಂತ ಅಂತಾರೆ. ಮಹಿಳಾ ಸಂಘದ ಮೂಲೆ ಬರ್ತೀವಿ ಯುವ ಮನಸ್ಸು ಮಾತಾ ಪ್ರತಿ ಬಂಟರ ನಕಲ ಪ್ರತಿ ಎಂದೆಲ್ಲ ಬುಕ್ಕ ಇಲ್ಲಿ ನಮ್ಮ ಆಫೀಸ್ ಓಪನ್ ಇಂಚ ಮಲ್ತೊಂದೆಲ್ಲ ಬಂದಾಗ ಫಸ್ಟ್ ನಮಗೆ ಬಿಸಿದ ತಿಕ್ಕಿನ ಇರ್ತದೆ. ಅಕ್ಕಡ ಕೆನ್ನಾಗ ಅಧ್ಯಕ್ಷ ಕೆನ್ನಾಗ ಒಂಜಿ ಕಣಿದಿ ಇಡೋದು ಭಾರಿ ಖುಷಿ ಇಟ್ಟು ಒಂಜಿ ಕಣಿದಿ ಇಡ ನಮಕೊಂಜಿ ನಮ್ಮೊಂದು ಸಾಂಪ್ರದಾಯಿಕ ಒಂಜಿ ಕಣಿನ ನಮ್ಮ ಆಫೀಸ್ ನಮ್ಮ ತಗೊಂಡಲ್ಲ ಬಂದ ಅವೊಂಜಿ ಖುಷಿದ ವಿಷಯ ಇದಕ್ಕೆ ತುಂಬ ಬಿಸಿತ ಬರ್ಬಡ್ಡಂಕ ಆಯ್ನವಳು ತೋಜಪ್ಪ ನಮ್ಮ ಆಫೀಸ್ ಆತನ ಗೊತ್ತಿಜಿ ನಾನು ತುಂಬ ಬಿಸಿ ಬರ್ಬ ಇನ್ನಿರ್ತೆ ಆ ಒಂದು ಪಾಡು ಪೊರ್ಲುಟ್ಟು ಆ ಒಂದು ಪಾಡು ಬಂತು ಏನಂದು ಮಾಡ್ಬೇಕು ನಮಗೆ ಸಾಂಪ್ರದಾಯಿಕ ನಮ್ಮ ಕ್ರೀಡಾಕೂಟನೇ ನೆಕ್ಸ್ಟ್ ಪರಂಪರೆಗೆ ನಮ್ಮ ಜೋಕುలను ಮಲ್ಪಡ್ಲಕ್ಕ ನೆಕ್ಸ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಒಂದು ಪ್ಲಾನ್ ಕೂಡ ಮಾತಾಡ್ಕೊಂಡು ಅವು ಹಾಕೊಂಡು ಮತ್ತೆ ಸಹಕಾರ ಸಹಾಯ ಮಾತು ಇರ್ತಾನೆ ಪೊರ್ಲು ನಡ್ಕೊಂಡು ಹಿರಿಯಾಕೆಲ್ಲ ಆಶೀರ್ವಾದ ಎಲ್ಲ ಬೋಡು ಹಾಕೊಂಡು ಪಂಡಿತನ ಪಾತ್ರ ಮಾಡ್ತಾರೆ. ಕಾರ್ಯದರ್ಶಿ ರವೀಂದ್ರ ವೀರೈ, ಸಂಘದ ಗೌರವಾಧ್ಯಕ್ಷ ಬಿಬಿ ಐತಪ್ಪ ರೈ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ज्योतिष शुक्लश गंगाड़ी दीपोत्तमा प्रभाकर महातेजो दीपं दर्शयामि ಆ ಸಂಘ ಒಗ್ಗಟ್ಟಿನಿಂದ ಬರುವಂತಹ ಸಮಸ್ಯೆಗಳನ್ನು ಬರುವಂತಹ ಕಂಟಕಗಳನ್ನು ಎದುರಿಸಿಕೊಂಡು ಹೋಗಬೇಕು.
ಹಿಂದಿನ ಕಾಲಗಳಲ್ಲಿ ಅದು ಯಾವ ರೀತಿಯಲ್ಲಿ ಅಸ್ತಿತ್ವಕ್ಕೆ ಬಂತು ಅಂದರೆ, ಒಂದು ರಾಜರ ಆಳ್ವಿಕೆಯಂತಹ ಕಾಲ. ಅಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಸಮುದಾಯವನ್ನು ಕೂಡ ಅದಕ್ಕೆ ಬೇಕಾಗುವಂತಹ ಅಕ್ರಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ, ಅದೇ ರೀತಿಯಲ್ಲಿ ಆ ನಂತರ ದಿವಸಗಳಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಹದಗೆಡಿಸುವ ಅಮಾನವೀಯವಾದ ಸಾಮಾಜಿಕ ಬಹಿಷ್ಕಾರಕ್ಕೆ ತುತ್ತಾಗಿರುವ ಬಗ್ಗೆ ಸೋಮರ್ಪೇಟೆ ತಾಲೂಕಿನ ಹರಗ ಗ್ರಾಮದ ಕುಟುಂಬವೊಂದು ಅಳಲು ತೋಡಿಕೊಂಡಿದೆ. ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿರುವ ಹರಗ ಗ್ರಾಮದ ಬಿಡಿ ಗಿರೀಶ್ ಅವರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಸಂಕಷ್ಟಗಳನ್ನು ತೆರೆದಿಟ್ಟರು. ಪ್ರಸ್ತುತ ಸಣ್ಣ ಹಿಡುವಳಿ ಮಾಡಿಕೊಂಡು ಬದುಕುತ್ತಿರುವ ತಾನು ತನ್ನ ಪತ್ನಿ ಬಿಜಿ ಪವಿತ್ರ, ತಾಯಿ ಬಿಡಿ ಹೂವಮ್ಮ ಅವರನ್ನ ಗ್ರಾಮದಲ್ಲಿ ಬಹಿಷ್ಕಾರಕ್ಕೆ ಒಳಪಡಿಸಲಾಗಿದೆ. ಸಾಮಾಜಿಕ ಬಹಿಷ್ಕಾರದ ಹಿನ್ನೆಲೆ ತಮ್ಮೊಂದಿಗೆ ಗ್ರಾಮಸ್ಥರು ಮಾತನಾಡಿದರೆ 10,000 ದಂಡ ವಿಧಿಸುವ ಬೆದರಿಕೆಯಿಂದ ಅಲ್ಲಿಂದ ಪ್ರಮುಖರು ಹಾಕಿದ್ದಾರೆ. ಇದರಿಂದ ಗ್ರಾಮಸ್ಥರಾರು ತಮ್ಮೊಂದಿಗೆ ಮಾತನಾಡುವುದಾಗ್ಲಿ, ತಾವು ಇತರರ ಮನೆಗೆ ತೆರಳುವುದಾಗ್ಲಿ ಸಾಧ್ಯವಾಗ್ತಾ ಇಲ್ಲ. ಕನಿಷ್ಠ ತೋಟದ ಕೆಲಸಕ್ಕೆ ಕಾರ್ಮಿಕರು ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ಗಿರೀಶ್ ಅವರು ಹೇಳುವಂತೆ ಸುಮಾರು 2 ದಶಕಗಳ ಹಿಂದೆ ತಮ್ಮ ತೋಟದ ಬದಿಯಲ್ಲಿನ ಸುಮಾರು 2.5 ಎಕರೆಯಷ್ಟು ಜಾಗಕ್ಕೆ ಬೇಲಿ ಹಾಕಿಕೊಂಡಿದ್ದು, ಕಳೆದ ವರ್ಷವಷ್ಟೇ ಅಲ್ಲಿ ಕಾಫಿ ತೋಟ ಮಾಡಲು ಕಾಡು ಕಡಿದು ಕಾಫಿ ಗಿಡಗಳನ್ನು ಹಾಕಿದ್ರು. ಈ ಹಂತದಲ್ಲಿ ಕೆಲವರು ನೀಡಿದ ದೂರಿನ ಹಿನ್ನೆಲೆ ಅರಣ್ಯ ಇಲಾಖಾ ಮಂದಿ ಸ್ಥಳಕ್ಕೆ ಆಗಮಿಸಿ ಜಾಗವೊಂದ ತೆರವು ಮಾಡಿದ್ರು. ಈ ಘಟನಾವಳಿಗಳ ಬಳಿಕ ಗ್ರಾಮದ ಹಿತ ಕಾಪಾಡುವುದಕ್ಕೆ ಇರುವ ಸಮಿತಿಯೊಂದರ ಪ್ರಮುಖರು ಅರಣ್ಯ ಇಲಾಖಾ ಜಾಗ ಒತ್ತುವರಿ ಮಾಡಿದ ವಿಚಾರವೊಂದ ಮುಂದಿಟ್ಟುಕೊಂಡು 50,000 ದಂಡ ವಿಧಿಸಿದ್ರೆ, ಗ್ರಾಮದ ಮತ್ತೊಂದು ಸಮಿತಿ 25,000 ದಂಡ ವಿಧಿಸಿತು. ಇದನ್ನು ಪಾವತಿಸದಿದ್ದಲ್ಲಿ ಬಹಿಷ್ಕಾರ ಹಾಕುವುದಾಗಿ ತಿಳಿಸಿತ್ತು. ಇದೀಗ ದಂಡ ಪಾವತಿಸದ ಕಾರಣಕ್ಕಾಗಿ ನಮ್ಮ ಮೇಲೆ ಬಹಿಷ್ಕಾರ ಹಾಕಿ ಬದುಕನ್ನ ಅಸಹನೀಯಗೊಳಿಸಿರುವುದಾಗಿ ತಿಳಿಸಿದರು. ತಮ್ಮ ಕುಟುಂಬದ ಮೇಲೆ ಬಹಿಷ್ಕಾರ ಹಾಕಿರುವ ಬಗ್ಗೆ ಸೋಮರ್ಪೇಟೆ ಠಾಣೆಗೆ ದೂರು ಸಲ್ಲಿಸಿದ್ದೇನೆ. ಈ ಹಿನ್ನೆಲೆ ಪೊಲೀಸರು ಗ್ರಾಮದ ಸಂಬಂಧಪಟ್ಟವರನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿ ಬಹಿಷ್ಕಾರ ಹಾಕುವುದಿಲ್ಲವೆಂದು ಮುಚ್ಚಳಿಕೆಯನ್ನು ಬರೆಸಿಕೊಂಡಿದ್ದಾರೆ. ಹೀಗಿದ್ದು ತಮ್ಮ ಮೇಲೆ ಬಹಿಷ್ಕಾರ ಮುಂದುವರಿಯಿತು. ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಲೂಕು ತಹಶೀಲ್ದಾರರು ಹಾಗೂ ಸೋಮರ್ಪೇಟೆ ಪೊಲೀಸರಿಗೆ ಮತ್ತೆ ದೂರು ನೀಡಿದರೂ ಸಮಸ್ಯೆ ಬಗೆಹರಿದಿಲ್ಲವೆಂದು ಆರೋಪಿಸಿದರು. 21 ವರ್ಷದಲ್ಲಿ ನಾವು ಒಂದು ಜಾಗ ಹೋಗಿ ಬೇಡಿ ಹಾಕೊಂಡಿದ್ವಿ, ಒತ್ತುವರಿ ಜಾಗ. ಅದು ಸ್ವಲ್ಪ ಫಾರೆಸ್ಟ್ ಸೇರ್ಕೊಂಡಿತ್ತು. ಅದನ್ನ 21 ವರ್ಷ ಆದಮೇಲೆ ಕಾರ್ಡ್ ಕೊಟ್ಟಿದ್ದರೆ ನಾವು ಕಳಿಸಿ ಕಾರ್ಡ್ ಕೊಟ್ಟು ಗಿಡ ಹಾಕಿ ಶುರು ಮಾಡಿದ್ವಿ. ನಮ್ಮ ಗ್ರಾಮಸ್ಥರು ಅದನ್ನು ಫಾರೆಸ್ಟ್ಗೆ ಹೇಳ್ಬಿಟ್ಟು ಎಲ್ಲ ಕುಲ ಮಾಡಿಸಿದ್ರು, ಗಿಡ ಸಮೇತ ಕುಲ ಮಾಡಿಸಿದ್ರು. ಇದೇ ವಿಚಾರಕ್ಕಾಗಿ ನಮ್ಮ ಗ್ರಾಮಸ್ಥರು ಇದನ್ನೇ ಮುಂದಕ್ಕೆ ಇಟ್ಕೊಂಡು ನಮ್ಮ ಮೀಟಿಂಗ್ ಕರೆದು ಅದಕ್ಕೆ 25,000 ರೂಪಾಯಿ ಇಟ್ಟು 50 ನಮ್ಮ ಗ್ರೂಪ್, ನಮ್ಮ ಊರಲ್ಲಿ 4 ಗ್ರೂಪ್ ಇದೆ. ನಮ್ಮ ಹೆಬ್ಬಲ್ ಗ್ರೂಪ್ ಅಂತ ಹೇಳ್ಕೊಂಡು ನಮ್ಮ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಈಗ 50,000 ರೂಪಾಯಿ ಫೈನ್ ಇರ್ತದೆ. ಹೆಬ್ಬಳು ಮೀಟಿಂಗ್ ಅವರು ದಂಡ ಹಾಕಿದ್ದಾರೆ. ಹೌದು, 50,000 ರೂಪಾಯಿ ಆಗಿದೆ. ಮತ್ತು ಊರ ಗ್ರಾಮ ಅಭಿವೃದ್ಧಿ ಅಂತ ಅದೊಂದು ಇಡೀ ಊರೇ ಸೇರ್ಕೊಂಡು ಅದು 25,000 ರೂಪಾಯಿ ಸರ್, ಗ್ರಾಮ ಅಭಿವೃದ್ಧಿ. ಹೌದು, ನಮ್ಮ ಜಾಗ ಪಕ್ಕದ ಇನ್ನೊಬ್ಬರನ್ನ ಕೇಳಿಸಿದ್ದಾರೆ. ಅದನ್ನು ನಾನು ಹೇಳ್ಬಿಟ್ಟು ಕೇಳಿಸಿದ್ದೀನಿ, ಅವರು ನನಗೀಗ ಟಾರ್ಚರ್ ಕೊಡ್ತಾ ಇದ್ದಾರೆ ಊರವರು. ಇಂಥ ಜಾಗ ಅದೇ ಸೇಮ್ ಇದೆ ಪರಿಷ್ಠನೆ. ಗೋಷ್ಠಿಯಲ್ಲಿ ಗಿರೀಶ್ ಅವರ ತಾಯಿ ಬಿಡಿ ಹೂವಂಬ, ಪತ್ನಿ ಬಿಜಿ ಪವಿತ್ರ, ಅಕ್ಕ ಸಿಟಿ ಯಶೋಧ ಮತ್ತು ತಂಗಿ ಬಿಡಿ ಜ್ಯೋತಿ ಪಾಲ್ಗೊಂಡಿದ್ರು. ಚಟ್ಟಳ್ಳಿಯ ಶ್ರೀಮಂಗಲ ಭಗವತಿ ಉತ್ಸವವು ಏಪ್ರಿಲ್ 14 ಮತ್ತು ಏಪ್ರಿಲ್ 15ರಂದು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಏಪ್ರಿಲ್ 14ರ ಶುಕ್ರವಾರದಂದು ನಡೆದ ಪಟ್ಟಣಿ ಹಬ್ಬದಂದು ಮಧ್ಯಾಹ್ನ 2 ಗಂಟೆಗೆ ಊರಿನವರ ಸಮ್ಮುಖದಲ್ಲಿ ದುಡಿಕೊಟ್ಟು ಹಾಡಿನೊಂದಿಗೆ ದೇವಾಲಯದ ತಕ್ಕರಾದ ಮುಳ್ಳಂಡ ಐನ್ಮನೆಯಿಂದ ಎತ್ತು ಹೋರಾಟದೊಂದಿಗೆ ದೇವ ಭಂಡಾರವನ್ನು ತರಲಾಯಿತು. ದೇವಿಗೆ ವಿಶೇಷ ಪೂಜೆ ನೆರವೇರಿತು.
ಏಪ್ರಿಲ್ 15ರ ಶನಿವಾರ ದೊಡ್ಡ ಹಬ್ಬವಾಗಿದ್ದು, ದೇವರ ಭಂಡಾರವೊಂದ ದೇವಾಲಯಕ್ಕೆ ತರುವುದು, ವಿಶೇಷ ಪೂಜೆ, ತೆಂಗಿನಕಾಯಿ ಎಳೆಯುವುದು, ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಬಳಕು ಮರವೊಂದ ತೆಗೆದು ದೇವಾಲಯದ ಗರ್ಭಗುಡಿಯೊಳಗೆ ಇಡಲಾಯಿತು. ಬಳಿಕ ದೇವರ ನೆಲೆಯಲ್ಲಿ ಭಕ್ತಾದಿಗಳು ಹರಕೆ ಕಾಣಿಕೆಯಿಂದ ಒಪ್ಪಿಸಿದ್ರು. ಪ್ರಸಾದ ವಿತರಣೆ ನೆರವೇರಿತು. ಏಪ್ರಿಲ್ 16ರ ಭಾನುವಾರ ಪೂರ್ವಾಹ್ನ 7 ಗಂಟೆಗೆ ದೇವಾಲಯದಲ್ಲಿ ಶುದ್ಧ ಕಳಸ ಪೂಜೆ ನೆರವೇರಿಸಿ ದೇವರ ಭಂಡಾರವೊಂದ ತಕ್ಕರಾದ ಮುಳ್ಳಂಡ ಐನ್ಮನೆಯಲ್ಲಿ ಒಪ್ಪಿಸಲಾಗುವುದು. పొలకలు ఎండిట్లేనా పొలకలు ఎండాలా అది ఎండ కేపలేదు అదే కష్టం ఎండు కూడా ఆడ పట్టదు పడదు ಜಗತ್ತಿನ ಎಲ್ಲ ಧರ್ಮಗಳು ಶಾಂತಿಯನ್ನ ಬಯಸುತ್ತದೆ. ಎಲ್ಲ ಧರ್ಮಗಳಲ್ಲಿ ಉಪವಾಸ ವ್ರತ ಆಚರಣೆಗಳು ನಡೆಯುತ್ತವೆ. ವ್ರತಾಚರಣೆಗಳನ್ನು ಶಾಸ್ತ್ರಬದ್ಧವಾಗಿ ಆಚರಿಸುವುದರಿಂದ ಧಾರ್ಮಿಕ ಮೌಲ್ಯಗಳು ವೃದ್ಧಿಯಾಗುತ್ತಾ ಸಾಗುತ್ತದೆ ಎಂದು ಕರ್ನಾಟಕ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಸಂಸ್ಥೆಯ ಕಾರ್ಯದರ್ಶಿ ರಿಯಾಜ್ ಅಹಮದ್ ರೋಣ ಅವರು ರಂಜಾನ್ ಸಂದೇಶದಲ್ಲಿ ಹೇಳಿದ್ದಾರೆ. ಸದ್ಭಾವನಾ ಮಂಚ್ ವಿರಾಜಪೇಟೆ ವತಿಯಿಂದ ನಗರದ ಪಂಜರ್ಪೇಟೆ ಸಿಎಂ ಪ್ಯಾಲೇಸ್ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ರಂಜಾನ್ ಸೌಹಾರ್ದ ಇಫ್ತಾರ್ ಕೂಟ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ರಿಯಾಜ್ ಅಹಮದ್ ಅವರು, ವಿಶ್ವದ ನಾನಾ ಸ್ಥಳಗಳಲ್ಲಿ ಮುಸ್ಲಿಂ ಧರ್ಮದವರು ಜೀವನ ಸಾಗಿಸ್ತಾ ಇದ್ದಾರೆ. ಇವರು ವರ್ಷದ 12 ತಿಂಗಳಲ್ಲಿ 9ನೇ ತಿಂಗಳಲ್ಲಿ ಆಚರಿಸುವ ಪವಿತ್ರ ರಂಜಾನ್ ಉಪವಾಸ ವ್ರತ ಆಚರಣೆ ಪವಿತ್ರವಾದದ್ದು.
ಸದ್ಭಾವನಾ ಮಂಚ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯವೆಂದರು. ಇದು ಸದ್ಭಾವನೆ. ಅವನಿಗೆ ದುಡ್ಡು ಜಾಸ್ತಿ ಕೊಟ್ಟಿದ್ದೇನೆ, ಇವನಿಗೆ ತಿನ್ನಿಕ್ಕೆ ಜಾಸ್ತಿ ಕೊಟ್ಟಿದ್ದೇನೆ ಎಂಬ ವಿಷಯ ಬರಬಾರದು. ಪರಸ್ಪರ ಸಹಾಯ, ಪರಸ್ಪರ ಗೌರವ, ಇದು ಸದ್ಭಾವನೆಯ ಮೂಲಗಳು. ಇದು ಬೇಸಿಕ್ ಫೌಂಡೇಶನ್. ಈ ಮ್ಯೂಚುವಲ್ ರೆಸ್ಪೆಕ್ಟ್, ಮ್ಯೂಚುವಲ್ ಸಪೋರ್ಟ್ ಇಲ್ಲದೆ ಬರೀ ಅದು ಬಾಯಿ ಮಾತಾಡ್ತದೆ, ಗಾಳಿ ಮಾತಾಡೋದು, ಅದರಲ್ಲಿ ಫೌಂಡೇಶನ್ ಇಲ್ಲ. ನಾವು ಸಮಾಜದಲ್ಲಿ ಹೇಗೆ ನಡೀಬೇಕು ಇದು ಬಹಳ ಮುಖ್ಯ. ಇವತ್ತು ನಾನು ಹೆಮ್ಮೆ ಅಂತ ಹೇಳೋದಾದರೆ, ಮುಂದೆ ನಮ್ಮ ಫ್ರೆಂಡ್ಸ್ ಬರ್ತಾರೆ ಬೇರೆ ಜಾಗದಿಂದ. ನಮ್ಮ ಈ ಸಣ್ಣ ಸ್ಥಳವಾದ ವಿರಾಜಪೇಟೆಯಲ್ಲಿ ಬಹಳ ಒಳ್ಳೆಯ ಸದ್ಭಾವ. ಸ್ವಲ್ಪ ಸಮಯವನ್ನು ವಿನಿಯೋಗಿಸಿ ಬಿಡುವು ಮಾಡಿಕೊಂಡು ಇಂದು ನಾವು ಒಟ್ಟಾಗಿ ಸೇರಿ ಧಾರ್ಮಿಕ ವಿಷಯಗಳ ಕುರಿತು ಮುಕ್ತವಾಗಿ ಮಾತನಾಡುತ್ತಿದ್ದೇವೆ. ಈ ಸಭೆ ತಿಳಿಯುವ ಮತ್ತು ತಿಳಿಸುವಂತಹ ಸಭೆಯಾಗಿದೆ. ಯಾವ ನಂಬಿಕೆ ವಿಶ್ವಾಸವನ್ನು ನಾವು ಪಾಲಿಸುತ್ತಾ ಬಂದಿದ್ದೆವು, ಯಾವ ಧರ್ಮದ ಒಂದು ಪದ್ಧತಿಯನ್ನು ಆಚರಣೆಯನ್ನು ನಾವು ಆಚರಿಸುತ್ತಾ ಬಂದಿದ್ದೆವು, ಆ ಕುರಿತು ತಮ್ಮೊಟ್ಟಿಗೆ ಮುಕ್ತವಾಗಿ ಇಂದು ನಾವು ಹಂಚಿಕೊಳ್ಳಲು ಬಯಸುತ್ತಿದ್ದೇವೆ. ಮತ್ತು ಬಹುಸಂಸ್ಕೃತಿಯ ಒಂದು ಸಮಾಜದಲ್ಲಿ ಶಾಂತಿಯುತವಾದಂತಹ ಭ್ರಾತೃತ್ವದ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಎಂಬ ಪ್ರಶ್ನೆಗೆ ಸದ್ಭಾವನಾ ಮಂಚ್ ನೀಡುವಂತಹ ಉತ್ತರ, ನಾವು ಪಾಲಿಸುವಂತಹ, ನಾವು ನಂಬಿರುವಂತಹ ಧರ್ಮ ಜಾತಿಗಳ ಸಂದೇಶಗಳು ಮುಕ್ತವಾಗಿ ನಮ್ಮ ಸಮಾಜದಲ್ಲಿ ಚರ್ಚೆಗಳು ಬರಬೇಕು. ಆರೋಗ್ಯಪೂರ್ಣವಾದಂಥ ಸಂವಾದಗಳು ನಡೆದಾಗ ನಮ್ಮಲ್ಲಿ ಪ್ರೀತಿಯ, ಶಾಂತಿಯ ಸೇತುವೆಗಳು ನಿರ್ಮಿಸಲ್ಪಡುತ್ತವೆ. ಒಂದೊಮ್ಮೆ ಧರ್ಮಗಳ ಕುರಿತು ನಾವು ಚರ್ಚಿಸುವುದಿಲ್ಲ ಅಂತ ಹೇಳಿದರೆ. ಸದ್ಭಾವನಾ ಮಂಚ್ ವಿರಾಜಪೇಟೆ ಕಾರ್ಯದರ್ಶಿ ಪಿಕೆ ಅಬ್ದುಲ್ ರೆಹಮಾನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.